ಪೆರ್ಗಮ ಸಭೆ ಜೇಷಾಮ್ ಜೆಬುದೊರೆ. ಅಧ್ಯಾಯ 5. ಲೋಕದೊಂದಿಗೆ ಹೊಂದಿಕೊಂಡ ಸಭೆ. ಪ್ರಕಟಣೆ ಪುಸ್ತಕ 2:12-17. 12. ಪೆರ್ಗಮ ಸಭೆಯ ದೂತನಿಗೆ ಬರೆಯುವುದು ಏನೆಂದರೆ, ಹರಿತವಾದ ಇಬ್ಬೈ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನಿನ್ನ ಕ್ರಿಯೆಗಳನ್ನು, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಅದು ಸೈತಾನನ ಸಿಂಹಾಸನವಿರುವ ಸ್ಥಳ. ನೀನು ನನ್ನ ಹೆಸರನ್ನು ಬಿಡದೆ ಹಿಡುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆಗಿದ್ದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಆದರೂ ಕೆಲವು ವಿಷಯಗಳಲ್ಲಿ ನನಗೆ ವಿರೋಧವಾಗಿ ಹೇಳಬೇಕಾಗಿದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವುದು ನಿನ್ನಲ್ಲಿದ್ದಾರೆ. ಹಾಗೆಯೇ ನಿಕೋಲಾಯಿತರ ಬೋಧನೆಯನ್ನು ಅವಲಂಬಿಸಿರುವವರು ನಿಮ್ಮಲ್ಲಿದ್ದಾರೆ. ಅದನ್ನು ನಾನು ದ್ವೇಷಿಸುತ್ತೇನೆ. ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ನಾನು ಬಚ್ಚಿಟ್ಟಿರುವ ಆಹಾರವೆಂಬ ಮನ್ನವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಕಟ್ಟುವಿಕೆ. ಪೆರ್ಗಮ ಎಂದರೆ ಇಬ್ಬೈ ಎಂದರ್ಥ. 2 ಕೊರಿಂಥ 4:4 ಹೇಳಿರುವ ಹಾಗೆ ಸೈತಾನನು ಈ ಪ್ರಪಂಚದ ದೇವರಾಗಿರುತ್ತಾನೆ ಎಂದು ಹೇಳಿರುವ ಹಾಗೆ ಸೈತಾನನಿರುವ ಸ್ಥಳ ಪೆರ್ಗಮ ಎಂದು ಪ್ರಕಟಣೆ 2:13 ಹೇಳಿಯದೆ. ಏಷ್ಯಾದಲ್ಲಿ ಇದು ದೊಡ್ಡ ಹೆಸರುವಾಸಿಯಾದ ನಗರ. ಇದು ಒಂದು ದೊಡ್ಡದಾದ ಕೋಟೆಯ ಒಳಗೆ ಕಟ್ಟಲ್ಪಟ್ಟಿರುವುದರಿಂದ ಇದು ಬಹಳ ಸುರಕ್ಷಿತವಾಗಿದೆ. ಈ ನಗರವು ಕಲೆಗಳಿಂದ ತುಂಬಿದ ನಗರ. 20 ಲಕ್ಷದಿಂದ ತುಂಬಿದ ಒಂದು ಪುಸ್ತಕ ಭಂಡಾರವು ಇಲ್ಲಿದೆ. ರಾಜಕೀಯದಲ್ಲಿ ಇದು ರೋಮ್ ರಾಜ್ಯದಲ್ಲಿಯೇ ಮುಖ್ಯ ಪಟ್ಟಣ. ಚರ್ಮದಿಂದ ಮಾಡಲ್ಪಟ್ಟ ಸುರುಳಿಗಳು ಇಲ್ಲಿವೆ. ಚರ್ಮದ ಉದ್ಯೋಗ ಇಲ್ಲಿ ನಡೆಯುತ್ತಿತ್ತು. ಐಗುಪ್ತದ ಅರಸನಾದ 5ನೇ ತೊಲಾಮಿ ಕಾಗದದ ಮೇಲೆ ಬರೆಯುವುದನ್ನು ನಿಲ್ಲಿಸಿದನು. 3ನೇ ಅರಸನಾದ ಅಟ್ಲಸನು ಮರಣ ಹೊಂದಿದಾಗ ಒಂದು ಉಯಿಲನ್ನು ಬರೆದನು. ಅದರಲ್ಲಿ ಪೆರ್ಗಮ ರೋಮ್ ರಾಜ್ಯಕ್ಕೆ ಸೇರಬೇಕು ಎಂದು ಬರೆದಿದ್ದನು. ಅದರಂತೆಯೇ ಈ ಕಾರ್ಯವು ಕ್ರಿಸ್ತಶಕ 133 ನಡೆಯಿತು. ಏಷ್ಯಾದಲ್ಲಿಯೇ ಇದು ಒಂದು ಹೊಸದಾದ ಮುಖ್ಯ ನಗರವಾಗಿ ಪರಿಗಣಿಸಿತು. ಇದರಿಂದ ರೋಮ್ ಅರಸರು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು. ದಿನ ಕಳೆದಂತೆಲ್ಲ ಪೆರ್ಗಮದಲ್ಲಿ ವಿಗ್ರಹಾರಾಧನೆ ಮಾಡುವ ಆಲಯಗಳು ಕಟ್ಟಲ್ಪಟ್ಟವು. ಅರಸರು ಕೂಡ ವಿಗ್ರಹಾರಾಧನೆಗೆ ಬೆಂಬಲ ಕೊಟ್ಟರು. ಕ್ರಿಸ್ತಶಕ 29 ಅಗೋಸ್ಟಿನ್ ರಾಜನಿಗೆ ಮೊದಲನೆಯ ಆಲಯ ಕಟ್ಟಲ್ಪಟ್ಟಿತು. ಸ್ವಲ್ಪ ಕಾಲ ಕಳೆದ ಮೇಲೆ ಇನ್ನೊಂದು ಆಲಯ, ತಿರುಗಿ ಸ್ವಲ್ಪ ಕಾಲದ ನಂತರ ಸೀವರಸ್ ರಾಜನಿಗೆ ಒಂದು ಆಲಯ ಕಟ್ಟಲ್ಪಟ್ಟಿತು. ಕಡ್ಡಾಯವಾಗಿ ಆಲಯಕ್ಕೆ ಬಂದು ನಮಸ್ಕಾರ ಮಾಡಬೇಕೆಂಬ ಒತ್ತಾಯ ಏರಿದರು. ಇದರಿಂದ ಅನೇಕರಿಗೆ ಹಿಂಸೆ ಆಯಿತು. ಯೋಹಾನನನ್ನು ಪತ್ಮೋಸ್ ಸೆರೆಮನೆಗೆ ಹಾಕಲು ಇದೇ ಕಾರಣವಾಯಿತು. ಜಿಯಾಸನ್ ದೊಡ್ಡ ಬಲಿಪೀಠವು ಪೆರ್ಗಮದಲ್ಲಿತ್ತು. ಇದು ಆ ಕಾಲದ ಅತಿಶಯಗಳಲ್ಲಿ ಒಂದು. ಪೆರ್ಗಮ ಪಟ್ಟಣವು 1879-1886 ಕ್ಲಾರ್ ಯುಮನ್ ಎಂಬವರು ಜಿಯಾಸಿನ ಬಲಿಪೀಠವನ್ನು ಕಂಡುಹಿಡಿದರು. ಅದನ್ನು ಜರ್ಮನಿಯಿಂದ ಬರ್ಲಿನ್ ಎಂಬಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ತಿರುಗಿ ಆ ಬಲಿಪೀಠವನ್ನು ಕಟ್ಟಿದರು. ಅದು ಈಗಲೂ ಕೂಡ ಜರ್ಮನಿಯಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ತಿರುಗಿ ಜರ್ಮನಿಯವರು ಭೂಮಿಯಲ್ಲಿ ಹುದುಗಿಸಿದ ವಸ್ತುಗಳನ್ನು ಹುಡುಕಲು ಪ್ರಾರಂಭಿಸಿದರು. ಇದರ ಸಲುವಾಗಿ ಅಸ್ಕಿಲಿಪಾಯಸ್ ಎಂಬ ದೇವತೆಯ ಆಲಯವನ್ನು ಕಂಡುಹಿಡಿದರು. ಆ ದೇವಾಲಯದ ಸುತ್ತಲೂ ದೊಡ್ಡ ಕಾಂಪೌಂಡ್ ಇತ್ತು. ಅದರಲ್ಲಿ ಒಂದು ದೊಡ್ಡ ವ್ಯಕ್ತಿಯ ಕಾಲೇಜು, ಒಂದು ಆಸ್ಪತ್ರೆಯು, ಅಲ್ಲಿದ್ದ ರೋಗಿಗಳನ್ನು ಸಂತೋಷಪಡಿಸುವುದಕ್ಕೋಸ್ಕರ
ಒಂದು ಉದ್ಯಾನವನವು ಆ ದೇವತೆಗೆ ನಮಸ್ಕರಿಸುವ ಸ್ಥಳವೂ ಇದ್ದಿತು. ಅಸ್ಕಿಲಿಪಾಯಸ್ ದೇವತೆ ಎಂದರೆ ಗುಣಪಡಿಸುವ ದೇವತೆ ಎಂದರ್ಥ. ಮೊದಲನೆಯ ಶತಮಾನದ ಕೊನೆಯಲ್ಲಿ ಪೆರ್ಗಮದಲ್ಲಿ ಒಂದು ಕ್ರೈಸ್ತ ಸಭೆ ಇತ್ತೆಂದು ಯೋಹಾನನ ಪತ್ರಿಕೆಯ ಮೂಲಕ ತಿಳಿಯುತ್ತೇವೆ. ಪರಿಚಯ: ಪೆರ್ಗಮ ಸಭೆಗೆ ಯೇಸು ತನ್ನನ್ನು ಹರಿತವಾದ ಇಬ್ಬೈ ಕತ್ತಿಯನ್ನು ಹಿಡಿದಿರುವಾತನು ಎಂದು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. ಇಬ್ಬೈ ಕತ್ತಿ ಎಂದು ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿಯದೆ. 1 ನ್ಯಾಯಸ್ಥಾಪಕ 3:16, 2 ಯೆಶಾಯ 1:20, 3 ಯೆರೆಮೀಯ 2:30. ಈ ಕತ್ತಿಗಳು ಬೇರೆಯವರನ್ನು ಕೊಲ್ಲಲು ಉಪಯೋಗಿಸಲ್ಪಟ್ಟವುಗಳು. ಆದರೆ ಪೆರ್ಗಮ ಸಭೆಗೆ ಹೇಳಲ್ಪಟ್ಟಿರುವುದು ದೇವರ ವಾಕ್ಯವನ್ನು ಕುರಿತದ್ದಾಗಿರುವುದು. ಏಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬೈ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಚ್ಚೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಇಬ್ರಿಯ 4:12. ದೇವರ ಮಾತುಗಳು ನ್ಯಾಯ ತೀರಿಸುವಂಥವುಗಳು, ದೇವರ ಮಾತುಗಳು ದಂಡಿಸುವಂಥವುಗಳು ಆಗಿವೆ. ದೇವರ ಮಾತುಗಳು ನೀತಿ ತಪ್ಪುವುದಿಲ್ಲ, ದೇವರ ಮಾತುಗಳು ರಕ್ಷಿಸುವಂಥವುಗಳು ಆಗಿವೆ. ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮೂಲಕ ನಮ್ಮನ್ನು ತೀರ್ಮಾನಕ್ಕಾಗಿಯೂ ನ್ಯಾಯ ತೀರ್ಪಿಗಾಗಿಯೂ ಕರೆದು ದೃಢಪಡಿಸುವವನಾಗಿದ್ದಾನೆ. ಎಲ್ಲ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿದೆ. ಹೊಗಳಿಕೆ: ಪೆರ್ಗಮವು ಅಕ್ರಮಗಳಿಂದ ತುಂಬಿದ ಪಟ್ಟಣವಾಗಿದ್ದರೂ ಅಲ್ಲಿದ್ದ ಸಭೆಯು ವಿಶ್ವಾಸದಿಂದಿತ್ತು. ಸೈತಾನನ ಸಿಂಹಾಸನವು ಇರುವ ಸ್ಥಳದಲ್ಲಿ ವಾಸಿಸುವುದನ್ನು ನಾನು ಬಲ್ಲೆನು ಎಂದು ಯೇಸು ಹೇಳುತ್ತಾನೆ. ಕ್ರಿಸ್ತಶಕ 29ನೇ ಶತಮಾನದಲ್ಲಿ ಪೆರ್ಗಮದ ಅರಸನು ರೋಮ ಎಂಬ ದೇವತೆಗೆ ಒಂದು ಆಲಯವನ್ನು ಕಟ್ಟಿ ಅಲ್ಲಿ ಆರಾಧನೆಗಳನ್ನು ನಡೆಸುತ್ತಿದ್ದನು. ಅದರೊಂದಿಗೆ ಅಗೊಸ್ಟಸ್ ಅರಸನಿಗೆ ಇಲ್ಲಿ ಆರಾಧನೆಗಳು ನಡೆಯುತ್ತಿದ್ದವು. ಕ್ರಿಸ್ತಶಕ 81ರಿಂದ 96ರವರೆಗೆ ಡೊಮಿಸಿಯನ್ ಅರಸನನ್ನು ಎಲ್ಲರೂ ಅನುಸರಿಸಬೇಕೆಂದು ಆಜ್ಞೆ ಹೊರಟಿತು. ಕಟ್ಟಳೆಗಳನ್ನು ಮೀರಿದವರಿಗೆ ಭಯಂಕರವಾದ ಶಿಕ್ಷೆಯು ಕಾದಿತ್ತಿತು. ಕ್ರೈಸ್ತರು ಹಿಂಸೆಯನ್ನು ಅನುಭವಿಸುತ್ತಿದ್ದ ಸಮಯದಲ್ಲಿಯೇ ಯೋಹಾನನು ಪೆರ್ಗಮ ಸಭೆಯವರಿಗೆ ಈ ಪತ್ರವನ್ನು ಬರೆದನು. ಪೆರ್ಗಮ ಸಭೆಯ ಕಾಲದಲ್ಲಿಯೇ ಕಾನ್ಸ್ಟ್ಯಾಂಟೈನ್ ಎಂಬ ಅರಸನ ಆಳ್ವಿಕೆ ಪ್ರಾರಂಭವಾಗಿತ್ತು. ಆ ಅರಸನು ಕ್ರೈಸ್ತನಂದಾಗಲೇ ಪೋಪ್ ಮಾರ್ಗವು ಸಭೆಯಲ್ಲಿಯೂ ಸರ್ಕಾರದಲ್ಲಿಯೂ ಆಡಳಿತ ವಹಿಸಿ ಉತ್ತರ ಐರೋಪ್ಯದಲ್ಲಿ ಆಡಳಿತ ನಡೆಸಿತು. ಇಲ್ಲಿ ನಿಜವಾಗಿಯೂ ಸೈತಾನನು ವಾಸವಾಗಿದ್ದನು. ಇಂಥ ಪರಿಸ್ಥಿತಿಯಲ್ಲಿಯೂ ಪೆರ್ಗಮ ಸಭೆಯಲ್ಲಿ ವಿಶ್ವಾಸಿಗಳಿದ್ದರು. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿರುವುದರಿಂದಲೂ ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆಗಿದ್ದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಪ್ರಕಟಣೆ 2:13. ಅಂತಿಪನನ್ನು ಕುರಿತು ಹೆಚ್ಚಾಗಿ ಹೇಳದಿದ್ದರೂ ಪೆರ್ಗಮ ಸಭೆಯಲ್ಲಿ ಅವನು ಒಬ್ಬ ವಿಶ್ವಾಸಿಯಾಗಿದ್ದನು ಎಂದು, ಅವನು ಒಬ್ಬ ರಕ್ತಸಾಕ್ಷಿಯಾಗಿ ಸತ್ತನೆಂದು ತಿಳಿಯಬಹುದು. ಅರಸನಿಗೆ ನಮಸ್ಕಾರ ಮಾಡದವರಿಗೆ ಇದೇ ಶಿಕ್ಷೆಯಾಯಿತು. ಅಂತಿಪನ ಕಾಲದಲ್ಲಿ ಕ್ರೈಸ್ತರಿಗೆ ಶಿಕ್ಷೆ ಬಹಳ ಕ್ರೂರವಾಗಿತ್ತು. ಪುನರುತ್ಥಾನದ ಸಮಯದಲ್ಲಿ ಅಂತಿಪನು ಯೇಸುವಿನಿಂದ ಹೊಗಳಿಕೆಯನ್ನು ಕೇಳಿದನು. ನನಗೆ ನಂಬಿಗಸ್ತನಾಗಿಯೂ ಸತ್ಯವಂತನಾಗಿಯೂ ಇರುವ ಅಂತಿಪನೇ ಎಂದು ಯೇಸು ಕರೆದನು. ಗದರಿಕೆ: ವಿಶ್ವಾಸಿಗಳನ್ನು ಯೇಸು ಎಷ್ಟರ ಮಟ್ಟಿಗೆ ಹೊಗಳಿದನೋ ಹಾಗೆ ಅವಿಶ್ವಾಸಿಗಳನ್ನು ಗದರಿಸುವುದರಲ್ಲಿ ಹಿಂದೆ ಬೀಳಲಿಲ್ಲ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂದು ಹೇಳಬೇಕಾಗಿದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ. ಪ್ರಕಟಣೆ 2:14-15. ಪೆರ್ಗಮ ಸಭೆಯಲ್ಲಿ ಪಾಪವು ಕಾಣಲ್ಪಟ್ಟಿತು.
ಎಫೆಸ ಸಭೆಯವರು ನಿಕೋಲಯಿತರನ್ನು ದ್ವೇಷಿಸಿದರು. ಆದುದರಿಂದ ಪೆರ್ಗಮ ಸಭೆಯಲ್ಲಿ ಕೆಲವರು ಅವರನ್ನು ಅಂಗೀಕರಿಸಿದರು. ಬಾಲಕನ ಬೋಧನೆಯನ್ನು ಕೇಳಿದವರು ಹಿಂಬಾಲಿಸಿದರು. ಬೀಳಾಮ ಮತ್ತು ಬಾಲಕನ ಚರಿತ್ರೆಯನ್ನು ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ ಓದಬಹುದು. ಪಾಪವನ್ನು ಅಲಕ್ಷ್ಯ ಮಾಡುವವರು ದೇವರನ್ನು ಅಲಕ್ಷ್ಯ ಮಾಡುತ್ತಾರೆ. ಪ್ರತಿಯೊಬ್ಬರೂ ಪಾಪದಿಂದ ದೂರವಾಗಿರಬೇಕು. ಬೀಳಾಮ ಹಾಗೂ ನಿಕೋಲಯಿತರು ಸಭೆಯನ್ನು ವಿಗ್ರಹಾರಾಧನೆಗೂ ಜಾರತ್ವಕ್ಕೂ ಒಳಪಡಿಸಿದರು. ಈ ಎರಡು ಗುಂಪಿನವರು ಸಭೆಯನ್ನು ಪಾಪಕ್ಕೊಳಪಡಿಸಿ ನಾಶಪಡಿಸಿದರು. ಮನುಷ್ಯರಿಂದ ಹೊಗಳಿಕೆಯನ್ನು ನಿರೀಕ್ಷಿಸಿದರು. ಲೋಕ ಪ್ರಕಾರವಾದ ಕಾರ್ಯಗಳಲ್ಲಿ ಆಡಂಬರದ ಪಾಪ ಜೀವಿತದಲ್ಲಿಯೂ ಸಂತೋಷವಾಗಿ ಜೀವಿಸಿದರು. ಪೌಲನು ಜೀವಿಸಿದ್ದ ದಿನಗಳಲ್ಲಿಯೂ ಕೂಡ ಕೋರಿಂಥ ಸಭೆಯಲ್ಲಿ ಈ ರೀತಿಯ ಪರಿಸ್ಥಿತಿ ಇತ್ತು. ಬಾಳನ ದೇವಾಲಯಗಳಲ್ಲಿ ದೊಡ್ಡ ಔತಣ ಕೂಟಗಳು ನಡೆಯುತ್ತಿದ್ದವು. ಬಲಹೀನರಾದಂಥ ತಮ್ಮ ಸಹೋದರರಿಗೆ ಅವರುಗಳು ಒಳ್ಳೆ ಸಾಕ್ಷಿಯಾಗಿ ಜೀವಿಸಲಿಲ್ಲ. ಯಾವನು ದೇವರನ್ನು ಪ್ರೀತಿಸುತ್ತಾನೋ ಅವನನ್ನೇ ದೇವರು ತಿಳಿದುಕೊಳ್ಳುತ್ತಾನೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಹೊರತು ಬೇರೆ ದೇವರಿಲ್ಲವೆಂದು ಬಲ್ಲೆವು. 1 ಕೊರಿಂಥ 8:2-11. ಪೆರ್ಗಮ ಸಭೆಯವರನ್ನು ಕುರಿತು ಯೇಸು ಬಹಳ ದುಃಖಪಟ್ಟನು. ಕಾರಣ, ಒಬ್ಬನು ಯೇಸುವನ್ನು ನಂಬಿದರೆ ಸಾಕು, ಅವನಿಗೆ ಯಾವುದೇ ಕಾರ್ಯವನ್ನು ಮಾಡುವ ಸ್ವಾತಂತ್ರ್ಯ ಉಂಟು. ಅವನು ಕಟ್ಟಳೆಗಳನ್ನು ಮೀರಿದವನಾಗಿದ್ದರೂ ಪರವಾಗಿಲ್ಲ. ಇತರರನ್ನು ಕುರಿತು ಚಿಂತೆ ಮಾಡುವ ಅವಶ್ಯವಿಲ್ಲ. ನಮ್ಮನ್ನು ನೋಡಿ ಇತರರು ಪಾಪ ಮಾಡಿದರೆ ಅದು ಅವನಿಗೆ ಸೇರಿದ್ದು ಎಂದು ಹೇಳಿದರು. ಇದು ನಿಜವಾದ ಕ್ರೈಸ್ತ ಜೀವಿತವಲ್ಲ. ಪೆರ್ಗಮ ಸಭೆಯಲ್ಲಿ ನಡೆದ ಹಾಗೆ ಈಗಲೂ ಸಭೆಗಳಲ್ಲಿ ಕ್ರೈಸ್ತರು ನಡೆದುಕೊಳ್ಳುತ್ತಾರೆ. ಯಾವ ಪಾಪವನ್ನು ಮಾಡಿದರೂ ಪರವಾಗಿಲ್ಲ, ಹೇಗೆ ಜೀವಿಸಿದರೂ ಬಾಧಕವಿಲ್ಲ. ಯೇಸುವನ್ನು ನಂಬಿದರೆ ಸಾಕು ಎಂದು ಸಮಾಧಾನ ಮಾಡಿಕೊಳ್ಳುತ್ತಾರೆ. ಯೇಸುವಿನ ಮೇಲೆ ವಿಶ್ವಾಸವಿಟ್ಟವರು ಆತನ ಅಂದರೆ ಕ್ರಿಸ್ತನ ಇಷ್ಟದ ಹಾಗೆ ಜೀವಿಸಬೇಡವೇ? ಅದೇ ವಿಶ್ವಾಸ ಎಚ್ಚರಿಕೆ. ಪೆರ್ಗಮ ಸಭೆಯನ್ನು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಎಚ್ಚರಿಸುತ್ತಾನೆ. ಅಲಕ್ಷ್ಯವಾದ ಕ್ರೈಸ್ತ ಜೀವಿತದಿಂದ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅವಶ್ಯ. ಹೀಗೆ ದೇವರ ಕಡೆಗೆ ತಿರುಗಿಕೊಳ್ಳದ ಪಕ್ಷದಲ್ಲಿ ಅತಿ ಶೀಘ್ರವಾಗಿ ನಿನ್ನ ಬಳಿಗೆ ಬಂದು ನ್ಯಾಯ ತೀರಿಸುವೆನು ಎಂದು ಹೇಳುತ್ತಾನೆ. ಇಬ್ಬಾಯಿ ಕತ್ತಿ ಎಂಬ ದೇವರ ವಾಕ್ಯದಂತೆ ದಂಡನೆ ದೇವರ ಕಡೆಗೆ ತಿರುಗಿಕೊಳ್ಳದವರಿಗೆ ದಂಡಿಸುವ ಅಧಿಕಾರ ಕ್ರಿಸ್ತನಿಗೆ ಉಂಟು. ಒಬ್ಬನನ್ನು ದಂಡಿಸಲು ಅಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನೇ ದೇವರು ಬಯಸುತ್ತಾನೆ. ದೇವರ ಕಡೆಗೆ ತಿರುಗಿಕೊಳ್ಳುವುದರಲ್ಲಿ ಕಾಣುವ ತಪ್ಪುಗಳು. ಸೈತಾನನು ಸುಳ್ಳಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಮನುಷ್ಯರಿಗೆ ಬೋಧಿಸಿ ಅನೇಕರನ್ನು ವಂಚಿಸುತ್ತಾನೆ, ಜ್ಞಾನದಿಂದ ಮೋಸಗೊಳಿಸುತ್ತಾನೆ. ನಿಜವಾಗಿ ದೇವರ ಕಡೆಗೆ ತಿರುಗಿಕೊಳ್ಳದೆ ದೇವರ ಕಡೆಗೆ ತಿರುಗಿಕೊಂಡಿರುವವರ ಹಾಗೆ ತಪ್ಪಾಗಿ ವರ್ತಿಸುತ್ತಾರೆ. ನಿಜವಾದ ತಿರುಗಿಕೊಳ್ಳುವಿಕೆ ಯಾವುದು, ಅಸತ್ಯವಾಗಿ ತಿರುಗಿಕೊಳ್ಳುವುದು ಯಾವುದು ಎಂದು ಪರೀಕ್ಷಿಸಿ ತಿಳುಕೊಳ್ಳುವುದು ನಮ್ಮ ಜೀವಿತವನ್ನು ಉತ್ತಮಗೊಳಿಸುತ್ತದೆ. ತಪ್ಪಾದ ಮನ ತಿರುಗುವಿಕೆ. ಕ್ರೈಸ್ತನೆಂದು ಒಬ್ಬನು ತನ್ನನ್ನು ಕರೆದುಕೊಳ್ಳುವುದರಿಂದ ಅವನು ನಿಜವಾದ ಕ್ರೈಸ್ತನಾಗುವುದಿಲ್ಲ. ಕ್ರೈಸ್ತನೆನಿಸಿಕೊಳ್ಳುವುದು ಒಂದು ಸಾಧಾರಣ ಹೆಸರೋ ಕಾರ್ಯವೋ ಅಲ್ಲ. ಅದಕ್ಕಾಗಿಯೇ ಒಂದು ಪ್ರತ್ಯೇಕವಾದ ಉದ್ದೇಶವಿರುತ್ತದೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟುಬಿಡಬೇಕೆಂತಲೂ ಲಿಪಿಯುಂಟು. 2 ತಿಮೋತಿ 2:19. ಅನೇಕರು ತಾವು ದೇವರನ್ನು ಅರಿತಿದ್ದೇವೆಂದು ಹೇಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯುವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ತೀತ 1:16. ವಂಚನೆಯ ಜೀವಿತವನ್ನು ಜೀವಿಸುವವರು ಕ್ರಿಸ್ತನ ಹೆಸರಿನಲ್ಲಿ ಲೋಕವನ್ನು, ತಮ್ಮನ್ನು ಮೋಸಗೊಳಿಸುವವರನ್ನು ಯೇಸು ಅಂಗೀಕರಿಸಿಕೊಳ್ಳುತ್ತಾನಾ? ಇಲ್ಲ. ಅವರು ಅಕ್ರಮಗಾರರು. ಅವರು ಪಾಪಕ್ಕೂ ಸೈತಾನನಿಗೂ ದಾಸರಾಗಿದ್ದಾರೆ. ಅವನು ಲೋಕವನ್ನು ಮೋಸಗೊಳಿಸಬಹುದು,
ಯೇಸುವನ್ನು ಮೋಸಗೊಳಿಸಲಾಗದು. ಆ ದಿನಗಳಲ್ಲಿ ಅನೇಕರು ನನ್ನನ್ನು ನೋಡಿ, ಸ್ವಾಮಿ, ಸ್ವಾಮಿ, ನಿನ್ನ ಹೆಸರಿನಲ್ಲಿ ದೈವಗಳನ್ನು ಬಿಡಿಸಿದೆವು, ಪ್ರವಾದನೆಗಳನ್ನು ನುಡಿದೆವು, ನಿನ್ನ ಹೆಸರಿನಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದೆವು ಎನ್ನುವರು. ಆಗ ಯೇಸು ಕ್ರಿಸ್ತನು, ನಾನು ನಿನ್ನನ್ನು ಅರಿಯೆನೆಂದು ಹೇಳಿಬಿಡುವೆನು ಅನ್ನುವನು. ಮತ್ತಾಯ 7:22-23. 2. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದರಿಂದ ಮಾನಸಾಂತರ ಉಂಟಾಗುವುದಿಲ್ಲ. ಅಪೊಸ್ತಲ ಕೃತ್ಯ 8:9-24. ಸಿಮೋನನೆಂಬ ಮನುಷ್ಯನ ಜೀವನವನ್ನು ಗಮನಿಸಿ ನೋಡಿರಿ. ಅವನು ದೀಕ್ಷಾಸ್ನಾನ ತೆಗೆದುಕೊಂಡರೂ ಕೂಡ ತನ್ನ ದುರ್ಮಾರ್ಗತನವನ್ನು ಬಿಡಲಿಲ್ಲ. 3. ಲೋಕದವರ ದೃಷ್ಟಿಯಲ್ಲಿ ನೀತಿವಂತರಂತೆ ಜೀವಿಸುವುದು ಮಾನಸಾಂತರವಲ್ಲ. ಫರಿಸಾಯರು, ಶಾಸ್ತ್ರಿಗಳು ಹೀಗೆಯೇ ಜೀವಿಸಿದರು, ಆದರೂ ಅವರು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸಲಾರರು. ಮತ್ತಾಯ 5:19. 4. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಂಥವರ ಸಾಹಸವನ್ನು ಮಾಡದಿರು. 2 ತಿಮೋತಿ 3:5. ಕೆಲವರು ಎಲ್ಲರೂ ನೋಡುವ ಹಾಗೆ ಬಹಳ ಹೊತ್ತು ಪ್ರಾರ್ಥನೆ ಮಾಡುತ್ತಾರೆ. ಮತ್ತಾಯ 6:5. ಮತ್ತು ಕೆಲವರು ವಾರಕ್ಕೆ 2 ವಾರ್ತಿ ಉಪವಾಸ ಮಾಡುತ್ತಾರೆ. ಲೂಕ 18:12. ಕೆಲವರು ಉಪದೇಶವನ್ನು ಸಂತೋಷದಿಂದ ಕೇಳುತ್ತಾರೆ. ಮಾರ್ಕ 6:20. ಇವರೆಲ್ಲರೂ ಕೂಡ ದೇವರು ನಿರೀಕ್ಷಿಸುವ ರೀತಿಯಲ್ಲಿ ಮಾಡದೆ ತಮ್ಮ ಇಷ್ಟದಂತೆ ಮನಸ್ಸು ಬಂದ ಹಾಗೆ ಮಾಡುವುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳುವುದರಲ್ಲಿ ದೂರವಾಗಿರುವರು. 5. ಮನುಷ್ಯರು ಕಲ್ಪಿಸಿದ ಕಾನೂನುಗಳನ್ನು ಅನುಸರಿಸಿ ನಡೆಯುವುದರಿಂದಲೇ ದೊಡ್ಡ ದೊಡ್ಡ ಪದವಿಗಳನ್ನು ಪಡೆಯುವುದರಿಂದಾಗಲಿ ಮಾನಸಾಂತರವು ಉಂಟಾಗುವುದಿಲ್ಲ. 6. ಜೀವಿತದಲ್ಲಿ ಸ್ವಲ್ಪ ಬದಲಾವಣೆಗಳು ಉಂಟಾಗುವುದರಿಂದಲೂ ಮಾನಸಾಂತರವಾಗಲಿ ದೇವರ ಕಡೆಗೆ ತಿರುಗಿಕೊಳ್ಳುವುದಾಗಲಿ ಆಗುವುದಿಲ್ಲ. 7. ಕಾಣಿಕೆ ದಶಮಾಂಶವನ್ನು ತಪ್ಪದೆ ಕೊಡುವುದರಿಂದ ಮಾನಸಾಂತರವು ಉಂಟಾಗುವುದಿಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳುವುದರಿಂದಾಗುವ ಲಾಭಗಳೇನು? ಮಾನಸಾಂತರ ಇಲ್ಲವೇ ದೇವರ ಕಡೆಗೆ ತಿರುಗಿಕೊಳ್ಳುವುದು ಎಂದರೆ ಒಬ್ಬ ಮನುಷ್ಯನ ಹೃದಯದಲ್ಲಿಯೂ ಜೀವಿತದಲ್ಲಿಯೂ ದೊಡ್ಡ ಬದಲಾವಣೆಯು ಉಂಟಾಗುವುದು. ಹಳೆಯ ಮನುಷ್ಯನಾಗಿರದೆ ಹೊಸ ಮನುಷ್ಯನಾಗಿ ಬದಲಾಗುವುದು. ಇದೇ ಮಾನಸಾಂತರ. ಒಬ್ಬರ ಮನಸ್ಸನ್ನು ಬದಲಾಯಿಸುವುದು ದೇವರ ಆತ್ಮನ ಕಾರ್ಯ. ಪವಿತ್ರ ಆತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ತೀತ 3:5. ದೇವರ ಕಡೆಗೆ ತಿರುಗಿಕೊಳ್ಳಲು ಕಾರಣ ದೇವರ ಕೃಪೆ. ಅದನ್ನು ಆತನು ಉಚಿತವಾಗಿ ಕೊಡುತ್ತಾನೆ. ಆತನು ನಮ್ಮ ಮೇಲಿಟ್ಟಿರುವ ಕನಿಕರದಿಂದ ನಮ್ಮನ್ನು ಮಾನಸಾಂತರ ಪಡುವಂತೆ ಮಾಡುತ್ತಾನೆ. ಯೇಸು ಕ್ರಿಸ್ತನು ನಮಗಾಗಿ ಬೇಡಿಕೊಳ್ಳುತ್ತಿರುವುದರಿಂದಲೂ ನಾವು ದೇವರ ಕಡೆಗೆ ತಿರುಗಿಕೊಳ್ಳಲೇಬೇಕು. ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಪಡೆದುಕೊಂಡಿರುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. 2 ತಿಮೋತಿ 3:15. ಮಾನಸಾಂತರ ಹೊಂದುವುದರ ಉದ್ದೇಶ ಮನುಷ್ಯನ ರಕ್ಷಣೆ. ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದಾನೆ. 2 ತೆಸಲೋನಿಕ 2:13. ದೇವರನ್ನು ಮಹಿಮೆಪಡಿಸುವ ಹಾಗೆ ಆತನ ಕೈ ಸೃಷ್ಟಿಸಿದ ಪ್ರಜೆಗಳಾಗಿಯೂ ದೇಶವನ್ನು ಸದಾ ಅನುಭವಿಸುವವರು. ಯೆಶಾಯ 60:21. ಮಾನಸಾಂತರವು ಪಾಪಿಗಳಿಗಾಗಿ ಇಡಲ್ಪಟ್ಟಿರುವ ಪರಲೋಕದ ಕರೆಯುವಿಕೆ. ಮಾನಸಾಂತರದಿಂದ ಉಂಟಾಗುವ ಫಲಗಳು ಒಬ್ಬನ ಚಿಂತೆ, ಯೋಚನೆ, ಶರೀರದ ಆಶೆಗಳು ಎಲ್ಲವೂ ನಿಗ್ರಹಿಸಲ್ಪಡುತ್ತವೆ. 1. ಮಾನಸಾಂತರದಿಂದ ಒಬ್ಬ ಮನುಷ್ಯನ ಯೋಚನೆ, ಕಣ್ಣುಗಳು ತೆರೆಯುತ್ತವೆ. ಕತ್ತಲೆಯಿಂದ ಬೆಳಕಿನಡೆಗೆ ಅವನನ್ನು ನಡೆಸುವುದು. ಅವನು ಇಹಲೋಕದ ನಡವಳಿಕೆಯನ್ನು
ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವನಾಗುವನು. ರೋಮಾಪುರ 12:2. 2. ಮಾನಸಾಂತರ ಪಡುವುದರಿಂದ ಒಬ್ಬನು ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾನೆ. ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾನೆ. ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ. ಕೀರ್ತನೆ 119:47. 3. ಮಾನಸಾಂತರ ಪಡುವವನ ಆಲೋಚನೆಗಳು ದೇವರಿಗೆ ಇಷ್ಟವಾದವುಗಳಾಗಿರುತ್ತವೆ. ಅವನು ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದಿಸುತ್ತಾನೆ. ಕೀರ್ತನೆ 1:2. 4. ಮಾನಸಾಂತರವು ಒಬ್ಬ ಮನುಷ್ಯನ ಶರೀರವನ್ನು ಶುದ್ಧವಾಗಿಟ್ಟುಕೊಳ್ಳಲು ಸಹಾಯವಾಗುತ್ತದೆ. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. 1 ಕೊರಿಂಥ 6:17-20. 5. ಮಾನಸಾಂತರ ಹೊಂದಿದ ಮನುಷ್ಯನ ಆಶೆಗಳು ಶರೀರದ ಇಚ್ಛೆಗಳಿಂದ ದೂರವಾಗಿ ಬಿಡುತ್ತವೆ. ಪರಲೋಕದಲ್ಲಿ ನನಗೆ ನೀನಿಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನೀನಿಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ಕೀರ್ತನೆ 73:25. ದೇವರ ಕಡೆಗೆ ತಿರುಗಿದ ಮನುಷ್ಯನು ದೇವರನ್ನೇ ಬಯಸುತ್ತಾನೆ. ಯೇಸುವಿಗೆ ತನ್ನ ಹೃದಯವನ್ನು, ಸಮಯವನ್ನು, ಹಣವನ್ನು, ಸ್ತುತಿಯನ್ನು, ಪ್ರಾರ್ಥನೆಗೆ ತನ್ನನ್ನು ಕೊಟ್ಟು ಬಿಡುತ್ತಾನೆ. ಹೀಗೆ ಮನಸಾಂತರಪಟ್ಟು ಕರ್ತನಿಗಾಗಿ ಎಲ್ಲವನ್ನು ಕೊಡುವ ಮನುಷ್ಯನನ್ನು ಎಂದಿಗೂ ಬಿಡುವುದಿಲ್ಲ. ಜಯ ಹೊಂದುವವನಿಗೆ ಆತನು ಬಹುಮಾನ ಕೊಡುತ್ತಾನೆ. ಜಯ ಹೊಂದುವವನಿಗೆ ನಾನು ಬಚ್ಚಿಟ್ಟಿರುವ ಮನ್ನವನ್ನು ತಿನ್ನಲು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಪೆರ್ಗಮ ಸಭೆಗೆ ಯೇಸು 3 ವಿಧವಾದ ಬಹುಮಾನಗಳನ್ನು ಕೊಡುತ್ತಾನೆ. 1. ಬಚ್ಚಿಟ್ಟಿರುವ ಮನ್ನ. ದೇವರು ಇಸ್ರಾಯೇಲರಿಗೆ ಅರಣ್ಯದಲ್ಲಿ ಮನ್ನವನ್ನು ಕೊಟ್ಟನು. ಹಾಗೆಯೇ ನಮಗೆ ಸತ್ಯವೇದ ವಾಕ್ಯವೆಂಬ ಆತ್ಮಿಕ ಆಹಾರವನ್ನು, ಜೀವರೊಟ್ಟಿಯನ್ನು ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಾವು ಈಗ ಜೀವಿಸುವ ಜೀವಿತವು ಅದನ್ನು ಸೂಚಿಸುತ್ತದೆ. ಕರ್ತನಿಗೆ ವಿಧೇಯರಾಗಿ ಜೀವಿಸುವವರಿಗೆ ಆತನು ಯಾವಾಗಲೂ ತನ್ನ ವಾಕ್ಯದಿಂದ ಸಂತೃಪ್ತಿ ಪಡಿಸುತ್ತಾನೆ. ದೇವರ ವಾಕ್ಯವು ನಮ್ಮ ಆತ್ಮಗಳಿಗೆ ಮನ್ನವಾಗಿದೆ. 2. ಬಿಳಿಕಲ್ಲು. ಆ ಕಾಲದಲ್ಲಿ ಭಕ್ತಿಯುಳ್ಳವರಿಗೆ, ನೀತಿವಂತರಿಗೆ, ರಾಜಕೀಯದಲ್ಲಿ ತಪ್ಪಿಲ್ಲದೆ ನಡೆದುಕೊಳ್ಳುವವರಿಗೆ ನ್ಯಾಯ ತೀರ್ಪು ಮಾಡುವಾಗ ಅದು ಬಿಳಿಕಲ್ಲಿನಲ್ಲಿ ಕೆತ್ತಿದಂಥ ಬಹುಮಾನ ಕೊಡಲ್ಪಡುತ್ತಿತ್ತು. ತಪ್ಪಿಸ್ಥರಿಗೆ ಕಪ್ಪು ಕಲ್ಲಿನಲ್ಲಿ ಕೆತ್ತಿರುವುದನ್ನು ಕೊಡುತ್ತಿದ್ದರು. ಬಿಳಿಯು ಪರಿಶುದ್ಧತೆಯನ್ನು ಸೂಚಿಸುವುದು. ಯೇಸುವಿನ ರಕ್ತವು ನಮ್ಮನ್ನು ಶುದ್ಧಿ ಮಾಡುತ್ತದೆ. ರಕ್ಷಣೆ ಹೊಂದಿದವರು ಪರಲೋಕದಲ್ಲಿ ಬಿಳಿಯ ಶುಭ ವಸ್ತ್ರಗಳನ್ನು ಧರಿಸಿರುವರು. ಈ ಶುಭ ವಸ್ತ್ರಗಳನ್ನು ಹೊಂದಿಕೊಳ್ಳುವ ಸಮಯವು ಬಹು ವಿಶೇಷವಾದದ್ದು ಎಂದು ಯೋಹಾನನು ಬರೆಯುತ್ತಾನೆ. 3. ಹೊಸ ಹೆಸರು. ಆ ಕಾಲದಲ್ಲಿ ಒಬ್ಬನ ಗಣಾತಿಶಯಗಳಿಗೆ ತಕ್ಕ ಹಾಗೆ ಹೆಸರನ್ನು ಕೊಡುತ್ತಿದ್ದರು. ಕೆಲವು ಸಮಯಗಳಲ್ಲಿ ಅವರವರ ಕೆಲಸಗಳಿಗೆ ತಕ್ಕಂತೆ ಹೆಸರನ್ನು ಕೊಡುತ್ತಿದ್ದರು. ಅದರಂತೆ ಯೇಸುಕ್ರಿಸ್ತನು ಕೂಡ ಸಿಮೋನ ಎಂಬ ಹೆಸರನ್ನು ಪೇತ್ರನೆಂದು ಬದಲಾಯಿಸಿದನು. ಪೇತ್ರ ಎಂದರೆ ಕಲ್ಲು ಅಥವಾ ಬಂಡೆ ಎಂದರ್ಥ. ಯೇಸು ಎಂದರೆ ರಕ್ಷಿಸುವವನು ಎಂದರ್ಥ. ಯಾಕೋಬನೆಂದರೆ ವಂಚಕ. ಆದರೆ ದೇವದೂತರೊಡನೆ ಯುದ್ಧ ಮಾಡಿದ ನಂತರ ಇಸ್ರಾಯೇಲನೆಂದು ದೇವರು ಹೆಸರಿಟ್ಟನು. ಸತ್ಯವೇದದಲ್ಲಿ ನೋಡುವ ಹೆಸರುಗಳು ಅವರ ಗಣಾತಿಶಯಗಳನ್ನು ಸೂಚಿಸುವುದು. ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ, ನಾವು ಆತನಲ್ಲಿ ಜೀವಿಸುವಾಗ ಹೊಸ ಸೃಷ್ಟಿಗಳಾಗುತ್ತೇವೆ. ದೇವರ ಗುಣಾತಿಶಯಗಳು ನಮ್ಮಲ್ಲಿ ಕಾಣಬರುತ್ತವೆ. ಆತ್ಮಿಕ ರೀತಿಯಲ್ಲಿ ಹೊಸದಾಗಿ ಹುಟ್ಟುವಾಗ ಸ್ವಭಾವದಲ್ಲಿ ಬದಲಾವಣೆಗಳು ಸ್ವಂತ ಅನುಭವದಿಂದ ಮಾತ್ರವೇ ನಾವು ತಿಳಿದುಕೊಳ್ಳಲು ಸಾಧ್ಯ.
ತಿರುಗಿ ಹೊಸದಾಗಿ ಹುಟ್ಟದೆ ಇರುವ ಒಬ್ಬನ ಬಳಿ ಈ ಅನುಭವಗಳನ್ನು ವಿವರಿಸಿದರೂ ಅವನು ಪೂರ್ಣವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಲಾರನು. ಆದುದರಿಂದ ಹೊಸ ಹೆಸರನ್ನು ಹೊಂದಿದವನನ್ನು ಬಿಟ್ಟು ಬೇರೆಯವನು ಕೂಡ ಇದನ್ನು ಅರಿಯಲಾರನೆಂದು ಯೇಸು ಹೇಳಿದನು. ಶಾಲೆಯಲ್ಲಿ ಅತಿ ಬುದ್ಧಿವಂತನಾದ ಒಬ್ಬ ಚಿತ್ರಕಾರನು ತಾನು ಬರೆದ ಚಿತ್ರಗಳನ್ನು ಮಾರುತ್ತಿರುವುದನ್ನು ಆ ಪಟ್ಟಣದ ರಾಣಿಯು ಕೇಳಿ ಅವನನ್ನು ಅರಮನೆಗೆ ಕರೆದು ತನ್ನ ಚಿತ್ರವನ್ನು ಬರೆಯುವಂತೆ ಕೇಳಿಕೊಂಡಳು. ರಾಣಿಯನ್ನು ಒಂದು ಕುರ್ಚಿಯಲ್ಲಿ ಕುಳ್ಳಿರಿಸಿ ಅವಳ ತದ್ರೂಪವನ್ನು ಬರೆಯಲಾರಂಭಿಸಿದನು. ಹಲವು ದಿನಗಳು ಕಳೆದವು. ರಾಣಿಯನ್ನು ಅವನು ಅಣುವಾಗಿ ಪರೀಕ್ಷಿಸಿ ಅವಳ ಹೃದಯದ ಸ್ವಭಾವಗಳನ್ನು ಮುಖದಲ್ಲಿ ಕಾಣುವ ಹಾಗೆ ಚಿತ್ರಿಸಿದನು. ರಾಣಿಯು ಆಶ್ಚರ್ಯದಲ್ಲಿ ಮುಳುಗಿ ಹೋದಳು. ಹೀಗೆ ಬರೆಯಲು ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದಳು. ಅದಕ್ಕೆ ಆ ಚಿತ್ರಕಾರನು, ರಾಣಿಯೇ, ನೀವು ನನ್ನ ಮುಂದೆ ಕುಳಿತಿರುವ ಸಮಯದಲ್ಲಿ ಮಾತ್ರವಲ್ಲ, ಇತರ ಎಲ್ಲ ಸಮಯಗಳಲ್ಲಿ ತಮ್ಮ ಮಾತುಗಳನ್ನು, ನಡತೆಯನ್ನು ಗಮನಿಸುತ್ತಲೇ ಇದ್ದೆನು. ನಿಮ್ಮ ಕಾರ್ಯದ ಶುದ್ಧತೆಯನ್ನು, ಪ್ರೀತಿಯನ್ನು, ಏಕಾಗ್ರತೆಯನ್ನು ಕಂಡು ಮೊದಲು ನಿಮಗೆ ನನ್ನ ಹೃದಯವನ್ನು ಅರ್ಪಿಸಿದೆನು. ನನ್ನ ಹೃದಯವು ನಿಮ್ಮೊಂದಿಗೆ ಬೆಸೆದಿರುವಾಗ ನನ್ನಲ್ಲಿಯೂ ಅನೇಕ ಬದಲಾವಣೆಗಳು ಉಂಟಾದುದನ್ನು ಗಮನಿಸಿದೆನು. ಆದುದರಿಂದ ಹೀಗೆ ಬರೆಯಲು ಸಾಧ್ಯವಾಯಿತು ಅಂದನು. ಆ ರಾಣಿ ಮೆಚ್ಚಿ, ನೀನು ನನ್ನ ಸ್ವಭಾವಗಳನ್ನು ತಿಳಿದುಕೊಂಡಿದ್ದರಿಂದ ನಾನು ಸಹ ನನ್ನ ಹೃದಯವನ್ನು, ನನ್ನಲ್ಲಿರುವ ಎಲ್ಲವನ್ನು ನಿನಗೆ ಅರ್ಪಿಸುತ್ತೇನೆ ಎಂದು ಅವನನ್ನೇ ವಿವಾಹವಾದಳು. ಯೇಸುಕ್ರಿಸ್ತನು ಕೂಡ ನಾವು ಪರಲೋಕದಲ್ಲಿ ಕಾಣುವಂತೆಯೂ ಆತನ ಸ್ವಭಾವಗಳನ್ನು ಧರಿಸಿಕೊಳ್ಳುವವರಾಗುವಂತೆಯೂ ನಮ್ಮೊಂದಿಗೆ ಇರಲು ಆತನು ಬಯಸುತ್ತಾನೆ. ಸಿದ್ಧರಾಗಿರುವಿರಾ? ನಿಮ್ಮ ಯೋಚನೆಯು ಅರಳಲಿ. ವಿಶ್ವಾಸವನ್ನು ಕಳೆದುಕೊಂಡ ಸಭೆಯು ಸತ್ಯವನ್ನು ತಿರಸ್ಕರಿಸಿ ನೇಮ ನಿಷ್ಠೆಗಳಿಗೆ ಮುಖ್ಯತ್ವವನ್ನು ಕೊಟ್ಟು ತನ್ನನ್ನು ತಾನೇ ನಾಶಪಡಿಸಿಕೊಂಡ ಸಭೆ ವಿಗ್ರಹ ಆರಾಧನೆಯು ಬಹಳ ಅಪಾಯಕಾರಿಯಾದದ್ದು. ಶಿಲೆಗೆ ಅಡ್ಡ ಬೀಳುವುದು ಮಾತ್ರವೇ ವಿಗ್ರಹ ಆರಾಧನೆ ಎಂದು ಭಾವಿಸಬಾರದು. ಕರ್ತನಿಗಿಂತಲೂ ಇತರೆ ಯಾವುದನ್ನು ಹೆಚ್ಚಾಗಿ ಪ್ರೀತಿಸಿದರೆ ಅದು ವಿಗ್ರಹ ಆರಾಧನೆಯೇ. ಪೆರ್ಗಮ ಸಭೆಯಲ್ಲಿಯೂ ಸ್ವಲ್ಪ ಜನರು ನಂಬಿಗಸ್ತರಾದ ವಿಶ್ವಾಸಿಗಳಿದ್ದರು. ಒಂದು ವೇಳೆ ನಮ್ಮ ಸಭೆಯೂ ಕೂಡ ಸತ್ಯವನ್ನು ದೃಢವಾಗಿ ಹಿಡಿದುಕೊಂಡಿರುವ ವಿಶ್ವಾಸಿಗಳಾಗಿ ಇರುವುದಾದರೆ ನಾವು ಕೂಡ ತಲೆ ಎತ್ತಿ ನಡೆಯಲು ಸಾಧ್ಯವೆಂದು ಯೇಸು ನಮ್ಮ ಬೆನ್ನು ತಟ್ಟಿ ಹೇಳುತ್ತಾನೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ
ಮಾರ್ಕ್ 9:13 ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.